ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ಓಡಿಸುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು? ನನ್ನ ಕನ್ನಡದ ಗುರುಗಳಾದಂತಹ ಡಾಕ್ಟರ್ GS ಶಿವರುದ್ರಪ್ಪ ಸರ್ ಅವರನ್ನ ಸ್ಮರಣೆ ಮಾಡ್ತಾ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕನ್ನಡದ ಶ್ರೀಮಂತ ಹೃದಯಗಳಿಗೆ ಈ ಹೊನ್ನಾಳಿ ಶಿವಕುಮಾರ್ನ ನಮಸ್ಕಾರಗಳು. ಸ್ನೇಹಿತರೆ, ನಾನು ರಾಣೆಬೆನ್ನೂರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಇದ್ದೀನಿ. ನನ್ನ ವೃತ್ತಿ ಗಣಿತ, ಪ್ರವೃತ್ತಿ ಕನ್ನಡ. ನನ್ನ ಫೇಸ್ಬುಕ್ಕಲ್ಲಿ ನಾನು ಹೇಳ್ಕೊಂಡಿದ್ದೀನಿ, ಗಣಿತ ಮತ್ತು ಕನ್ನಡ ನನ್ನ ಎರಡು ಕಣ್ಣುಗಳು. ಸ್ನೇಹಿತರೆ, ನಾನು ಕನ್ನಡ ಶಾಲೆಯಿಂದ ವಿಶ್ವವಿದ್ಯಾನಿಲಯದವರೆಗೆ ನಾನಾ ಹಂತಗಳಲ್ಲಿ ನಾನಾ ಸಮಾರಂಭಗಳನ್ನು ಹಂಚಿಕೊಂಡಿದ್ದೀನಿ. ಕಾನ್ಫರೆನ್ಸ್ಗಳಿರ್ಬೋದು, ಪೇಪರ್ ಪ್ರೆಸೆಂಟೇಷನ್ ಇರ್ಬೋದು, ಕನ್ನಡ ಸಾಹಿತ್ಯದ ಬಗ್ಗೆ ಒಂದಷ್ಟು ಚಿಂತನೆಗಳಿರ್ಬೋದು, ಕವಿಗೋಷ್ಠಿಗಳಿರ್ಬೋದು. ಈ ಬೆಂಗಳೂರಿನಲ್ಲೂ 7-8 ಸಮಾರಂಭಗಳಲ್ಲಿ ನಾನು ರವೀಂದ್ರ ಕಲಾಕ್ಷೇತ್ರ ಮತ್ತು ಇದು JS ಪೇಡರಲ್ಲಿ ಒಂದಷ್ಟು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬಂದಿದ್ದೀನಿ, ಮಾತಾಡಿದ್ದೀನಿ, ಹೋಗಿದ್ದೀನಿ. ಆದರೆ ಇವತ್ತಿದೆಯಲ್ಲ, ಇವತ್ತಿನ ಸಮಾರಂಭ ಬಹುತೇಕ ನನ್ನ ಬದುಕಿನಲ್ಲಿ ಶ್ರೇಷ್ಠವಾದಂಥ ದಿನ. ಇವತ್ತು ನಾನು ನನ್ನ ಬದುಕಿನಲ್ಲಿ ಮರೀಲಿಕ್ಕೆ ಸಾಧ್ಯನೇ ಇದ್ದಂತಹ ಕ್ಷಣಗಳು, ದಿನಗಳು, ನನ್ನ ಜೀವನ ಪರ್ಯಂತರ ಕೊನೆಯ ಉಸಿರಿನವರೆಗೂ ಮೆಲುಕು ಹಾಕುವಂಥ ದಿನಗಳು, ಕ್ಷಣಗಳು. ಸ್ನೇಹಿತರೆ, ಈ ಮಾತನ್ನು ತಿಪ್ಪೇಸ್ವಾಮಿ ಸರ್ ಅವರು ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಸತ್ಯವಾಗಿ ಹೇಳಬೇಕು, ಪ್ರಾಮಾಣಿಕವಾಗಿ ಹೇಳದೇ ಇದ್ರೆ ಎಲ್ಲೋ ಒಂದು ಕಡೆ ನಾನು ನನ್ನ ಆತ್ಮ ವಂಚನೆ ಮಾಡ್ಕೊಂಡಂಗೆ ಆಗತ್ತೆ. ಅದಕ್ಕೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಕಾರಣ ಇಷ್ಟೇ ಸ್ನೇಹಿತರೆ, ನಮ್ಮಂತೊಬ್ಬ ಮುಖ್ಯ ಅತಿಥಿಗಳನ್ನು ಆ ಬಸಾಪುರ ರೋಡಲ್ಲಿ ಆಟೋದಲ್ಲಿ ಇಳಿಬೇಕಾದ್ರೆ ಅಲ್ಲೊಂದಷ್ಟು ಜನ ಸೇರ್ಕೊಂಡ್ಬಿಟ್ಟು ಆ ಡೊಳ್ಳು ಮೆರವಣಿಗೆ ಮಾಡ್ತಾ ಒಬ್ಬ ಸಾಧಾರಣ ಅತಿಥಿಯನ್ನ ಅದ್ಧೂರಿಯಾಗಿ ಮೆರವಣಿಗೆ ಕರ್ಕೊಂಡು ಬಂದು ಆ ಕನ್ನಡಾಂಬೆಗೆ ಪುಷ್ಪ ಅರ್ಪಣೆ ಮಾಡಿಸ್ಬಿಟ್ಟು ಒಂದಷ್ಟು DOCT ಒಳಗೆ ರೌಂಡ್ ಹಾಕಿ ಇಲ್ಲೊಂದು ಕನ್ನಡ ಧ್ವಜಾರೋಹಣ ಮಾಡಿಸಿದ್ದು ಬಹುತೇಕ ಇವತ್ತು ನಾನು ಜೀವನದಲ್ಲಿ ನನ್ನ ತಂದೆ ತಾಯಿಗೆ ಕೃತಜ್ಞನಾಗಿದ್ದೀನಿ. ಯಾಕೆ ಹೇಳಿದ್ರೆ ಇದು ತುಂಬ ಅಪರೂಪ ಆಗತ್ತೆ. ನಾವು ಸಾಕಷ್ಟು ಕವಿಗೋಷ್ಠಿಗಳನ್ನು ನೋಡಿರ್ತೀವಿ, ಇದು ಒಂದು ರೀತಿ ನನಗೆ ವಿಚಿತ್ರವಾಗಿ ಕಾಣ್ತಾ ಇದೆ. ಸ್ನೇಹಿತರೆ, ನಾನು ಮೂಲತಃ ಹೊನ್ನಾಳಿ, ದಾವಣಗೆರೆ ಜಿಲ್ಲೆ, ಹೊಟ್ಟೆಪಾಡಿಗೆ ರಾಣೆಬೆನ್ನೂರಿಗೆ ಹೋದೆ. ಅಲ್ಲಿ 35 ವರ್ಷ ಗಣಿತ ಪ್ರೊಫೆಸರ್ ಅಂತ ಇಟ್ಟಿದ್ದೀನಿ. ರಾಣೆಬೆನ್ನೂರು ನಿಯರ್ ಟು ದಟ್ ಹುಬ್ಳಿ. ಆ ನಮ್ಮ ಭಾಗದ ಜನಗಳಿಗೆ ಒಂದು ಕಲ್ಪನೆ ಇರುತ್ತೆ, ಈ ಬೆಂಗಳೂರು ಅಂತ ಹೇಳಿದ್ರೆ ಮಾಯಾನಗರಿ, ಈ ಬೆಂಗಳೂರು ಅಂತ ಹೇಳ್ಬಿಟ್ರೆ ಒಂಥರ ವಿಚಿತ್ರದೂರು. ನಾವು ಒಂದೊಂದ್ಸರಿ ತಪ್ಪು ಮಾತಾಡಿದ್ವ ಅನ್ನಿಸ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಸತ್ತೋಗ್ತಿದ್ಯಾ, ಉಸಿರುಗಟ್ಟ ವಾತಾವರಣದಲ್ಲಿದೆಯಾ, ಒಂದಷ್ಟು ಚಿಂತನೆಗಳನ್ನ ಸ್ನೇಹಿತರೊಟ್ಟಿಗೆ ಮಾಡ್ತಾ ಇದ್ದೆ. ಬಟ್ ಇವತ್ತು ನಾನು ಸ್ಪಷ್ಟಪಡಿಸ್ತಾ ನನ್ನ ಹೃದಯದಲ್ಲಿ, ಬೆಂಗಳೂರಿನಂಥ ನಗರದಲ್ಲಿ ಇವತ್ತು ಈ ಕನ್ನಡ ನನ್ನ ಕನ್ನಡ ಅಗರ್ಭ ಶ್ರೀಮಂತವಾಗಿದೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ನಾನು ಸಾಕ್ಷಿ ಈ ಸಮಾರಂಭ. ಯಾಕಂತ ಹೇಳಿದ್ರೆ ಈ ಥರದ್ದು ಒಂದು ಸಮಾರಂಭನ ನಾವು ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವ ನಮ್ಮ ಕಡೆ ನಾವು ಮಾಡೋ ಕನ್ನಡ ರಾಜ್ಯೋತ್ಸವಗಳು ನಮ್ಮ ಕಡೆ ಮಾಡೋವು ಕೆಲವೊಂದಷ್ಟು ಕಾಟಾಚಾರಕ್ಕಿರ್ಬೋದು, ಡಾಕ್ಯುಮೆಂಟ್ರಿಗೋಸ್ಕರ ಇರ್ಬೋದು. ಯಾಕಂತ ಹೇಳಿದ್ರೆ ಮಾತುಗಳು ಹೃದಯದಿಂದ ಬರುತ್ತಾ, ತುಟಿಯಿಂದ ಬರುತ್ತಾ, ಯೋಚನೆ ಮಾಡೋಂಥ ಕಾಲದಲ್ಲಿ ಈ ಥರದ್ದೆಲ್ಲ ಮಾಡಿದಾರಲ್ಲ, ಈ ಎಲ್ಲ ವ್ಯವಸ್ಥೆಗಳ ಮೂಲ ಪುರುಷರು, ಕೆಲವು ಕಾಣದ ಕೈಗಳು, ಶ್ರೀಮಂತ ಹೃದಯಗಳಿಗೆ ನಾನು ನನ್ನ ಕುಟುಂಬದ ಪರವಾಗಿ ತುಂಬು ಹೃದಯದ ಕೃತಜ್ಞನಾಗ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನು ಕನ್ನಡದ ಬಗ್ಗೆ ಶಿವಬಸಪ್ಪ ಅನಿಸುತ್ತೆ, ಕುಷ್ಟಗಿ ದೊಡ್ಡ ಬಸಪ್ಪ ಸರ್
ತುಂಬ, ಯಾಕಂದ್ರೆ ನಾನು ಸಾಹಿತ್ಯ ಪ್ರಿಯ, ಸಾಹಿತ್ಯ ಪ್ರೇಮಿ, ನಾನೊಬ್ಬ ಬರಹಗಾರ ಮತ್ತು ಪತ್ರಕರ್ತ. ತುಂಬ ಖುಷಿ ಆಯಿತು ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರ. ಹಾಗೇನೆ ಇನ್ನೊಬ್ರು ಹರೀಶ್ ಅಂತ ಹೇಳ್ಬಿಟ್ಟು ನನಗೆ ಅಕುಲ್ ಬಾಲಾಜಿ ನೆನಪಾಗ್ತಿದ್ದಾರೆ ಈ ಸಮಾರಂಭದಲ್ಲಿ. ಅವರು ನಿರೂಪಣೆಯನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಹಾಬಿ. ಇವತ್ತು ಹೆಂಗಿದೆ ನನ್ನ ಪರಿಸ್ಥಿತಿ, ನಾವು ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಆಗಿ ತುಂಬ ನೋವಿನಿಂದ ಹೇಳ್ತಾ ಇದ್ದೇನೆ. ನನಗೆ ಇವತ್ತು ಒಂದು ವಿಷಯ ಸಂಗತಿ ಮಾಡ್ಬಿಟ್ಟೆ. ಇವತ್ತು ನನಗೊಂದು ತುಂಬ ವಿಶೇಷ ಅಂತ ಹೇಳಲಿಕ್ಕೆ ಒಂದು ಕಾರಣನೂ ಇದೆ ಸ್ನೇಹಿತರೆ. ನನ್ನನ್ನು ಆ ಬಸಾಪುರ ರೋಡ್ ಗೇಟಲ್ಲಿ ವೆಲ್ಕಮ್ ಮಾಡ್ಕೊಂಡಾಗ ಸಂತೋಷ್ ಬಂದು ಮಾತಾಡ್ಸ್ಬಿಟ್ಟ. ದೇವರಾಣೆ ನನಗೆ ಸಂತೋಷ್ ಗೊತ್ತಿಲ್ಲ ಸರ್, ನಾನು ನಿನ್ನ ಶಿಷ್ಯ, ಮೆಕ್ಯಾನಿಕಲ್ ಮಾಡಿದ್ದೀನಿ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ, ನೀವು ನನಗೆ ಮ್ಯಾಥಮೆಟಿಕ್ಸ್ ಮಾಡಿದ್ರಿ, ಇಲ್ಲಿ ಮನೆ ಕಟ್ಟಿದ್ದೀನಿ ಅಂತ ಹೇಳ್ದ. ನನ್ನ ಶಿಷ್ಯರು ಎಲ್ಲೋದ್ರೂ ಸಿಗ್ತಾರೆ. ಈ ಥರದ ವಿಶೇಷ ಶಿಷ್ಯಂದ್ರು ಸಿಕ್ಕಾಗ ನಂಗೊಂದು ರೀತಿ ಪದ್ಮಶ್ರೀ ಪ್ರಶಸ್ತಿ ಪಡೆದಷ್ಟು ಖುಷಿ ಆಯ್ತು ಇವತ್ತು. ಯಾಕಂದ್ರೆ ಎಂದೋ ಪಾಠ ಮಾಡಿದ್ದ ಒಬ್ಬ ಮೇಷ್ಟ್ರನ್ನ ಸಂತೋಷ್ ಅವರು ಬಂದ್ಬಿಟ್ಟು ಮಾತಾಡಿಸ್ಬಿಟ್ಟು, ಇನ್ಫ್ಯಾಕ್ಟ್ ಮನೆಗೆ ಇನ್ವೈಟ್ ಮಾಡಿರೋರು ಪಾಪ, ನೋಡುವ ಸಮಾರಂಭ ಆದ್ಮೇಲೆ ಅಂತ ಹೇಳಿದೆ. ಸ್ನೇಹಿತರೆ, ಈ ಮನಸ್ಸುಗಳ ಬೆಸುಗೆ ಇದೆಯಲ್ಲ, ಇದು ತುಂಬಾ ಕಷ್ಟ ಆಗತ್ತೆ. ಇವತ್ತು ಯಾರು ಒಳ್ಳೆ ಚಿಂತನೆಗಳನ್ನ ಮಾಡ್ತಾರೆ, ಯಾಕಂದ್ರೆ ಇವತ್ತು ಚಿಂತನೆ ಮಾಡೋ ಮನಸ್ಥಿತಿಗಳೇ ಇಲ್ಲ. ಇವತ್ತು ಎಲ್ಲ ನಮ್ಮ ಚಿಂತನೆಗಳು ಯಾವ ರೀತಿ ಅಂತ ಹೇಳಿದ್ರೆ, ನನ್ನ ಮೊಮ್ಮಗಳನ್ನ ಎಲ್ಲಿ ಹಾಕಬೇಕು, ದುಡ್ಡು ಮಾಡಲಿಕ್ಕೆ ದಾರಿಗಳು ಯಾವುದು, ಸಾಯ್ಲಿಕ್ಕೆ ಏನೇನು ಕಾರಣಗಳಿದೆ, ಈ ಥರದ್ದು ಹುಡ್ಕೊಂಡು ಬೆನ್ನು ಹತ್ತಿದ್ದೀವಿ. ಇದು ಗಂಭೀರವಾದ ಪ್ರಶ್ನೆ ಬಂತು. ಅದು ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಇದು ಅಪ್ರಸ್ತುತ ಅನ್ಸುತ್ತೆ ಈ ಸಮಾರಂಭದಲ್ಲಿ. ಈ ಕನ್ನಡದ ಬಗ್ಗೆ ನಾನು ಏನು ಹೇಳಬೇಕು ಅನ್ನೋದು ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮಂಥ ಸಾಹಿತ್ಯ ಪ್ರೇಮಿಗಳಿಗೆ ಕನ್ನಡದ ಬಗ್ಗೆ ತುಂಬ ನೋವಾಗತ್ತೆ ರೀ. ನಾವೇನೋ ಕಷ್ಟಪಟ್ಬಿಟ್ಟು ಒಂದಷ್ಟು ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತೀವಿ, ಓದೋಂಥ ಮನಸ್ಥಿತಿ ಇಲ್ಲ ಯಾರಿಗೂ. ಇಲ್ಲಿರೋ ನನ್ನ ಪ್ರೇಕ್ಷಕರಿಗೆ ನಂದೊಂದು ಸಣ್ಣ ವಿನಂತಿ, ಒಂದು ವರ್ಷಕ್ಕೆ ಒಂದು ಸಾರಿ ದಯವಿಟ್ಟು ಜಸ್ಟ್ 300 ರೂಪಾಯಿಗಳು, ಜಸ್ಟ್ ಯು ಸ್ಪೇರ್ 300 rupees ಇನ್ 1 year 1 time. ಆ 300 ರೂಪಾಯಿನಲ್ಲಿ ದಯವಿಟ್ಟು, ಇದು ನನ್ನ ಸಲಹೆ ಅಂತ ತಿಳ್ಕೊಬೇಡಿ, ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಒಂದಷ್ಟು ಕನ್ನಡದ ಪುಸ್ತಕಗಳನ್ನು ನಿಮ್ಮ ಮನೆಯಲ್ಲಿ ಟೇಬಲ್ ಮೇಲೆ ಒಂದು ಪಾಟ್ ಇಟ್ಟಿರ್ತಿರಲ್ಲ, ಅದರೊಟ್ಟಿಗೆ ಒಂದೆರಡು ಕನ್ನಡ ಪುಸ್ತಕಗಳಿಡಿ. ಮಕ್ಕಳು ಓದ್ತಾರ, ನನ್ನ ಹೆಂಡತಿ ಓದ್ತಾಳ, ನನ್ನ ಮೊಮ್ಮಕ್ಕಳು ಓದ್ತಾರ, ಅದು ಪ್ರಶ್ನೆ 2. ಪ್ರಶ್ನೆ 1, ಅಲ್ಲಿ ಓಡಾಡೋರಿಗೆ ಒಂದು ಕನ್ನಡದ ಪುಸ್ತಕ ಕಾಣಬೇಕು. ಇವತ್ತು ಕನ್ನಡದ ಪುಸ್ತಕಗಳು ನಶಿಸಿ ಹೋಗ್ತಾರೆ. ಇವತ್ತು ಅವರು ಎಷ್ಟು ಚಂದ ಸರ್ ಎಲ್ಲ ಹೇಳ್ಬಿಟ್ರು, ಸಾಹಿತ್ಯ ಹೆಸರನ್ನ ತುಂಬ ನೋವಿಂದ ಹೇಳ್ತಾ ಇದ್ದೀನಿ ಸರ್. ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಕುವೆಂಪು ಅಂದ್ರೆ ಯಾರು ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಶಿವರಾಮ ಕಾರಂತರು ಅಂದ್ರೆ ಯಾರು? ನೆನಪಿನ ಓಣಿ ಒಳಗ ಮಿಣುಕತೈತಿ ಎಣ್ಣೆ ದೀಪ, ಎಲ್ಲಿ ಹೋದಾವೋ ಆ ಕಾಲ, ಕಣ್ಣ ಆಗತೈತ ತೇಲ ಮೇಲ. ನಮ್ಮ ಧಾರವಾಡದ ಬೇಂದ್ರೆ ಅಜ್ಜ ಹೇಳ್ತಾರೆ, ದಾರಾ ಬೇಂದ್ರೆ ಅವರು. ಇವತ್ತು ಕನ್ನಡನ ಯಾರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದು ಬರೀ ಮೇಘ ಸೀಮಿತ ಆಗಿದೆ ಅನಿಸ್ಬಿಡತ್ತೆ. ದಯವಿಟ್ಟು ಒಂದಷ್ಟು ಸಾಧ್ಯವಾದರೆ ವಾರಕ್ಕೊಮ್ಮೆ ಒಂದು 5 ರೂಪಾಯಿದ್ದು 6 ರೂಪಾಯಿದ್ದು ಖರ್ಚು ಮಾಡಿಬಿಟ್ಟು ಒಂದು ಕನ್ನಡ ಪತ್ರಿಕೆ ವಾರಕ್ಕೊಮ್ಮೆನಾದರೂ ಒಂದು ಪರ್ಚೇಸ್ ಮಾಡಿಬಿಟ್ಟು ಕನ್ನಡ ಪತ್ರಿಕೆ ಓದೋದನ್ನ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ. ಮಕ್ಕಳಿಗೆ ಕನ್ನಡ ಓದೋದನ್ನ ಕಲಿಸ್ಬೇಕು. ಯಾಕಂದ್ರೆ ಕನ್ನಡದಲ್ಲಿರ್ತಕ್ಕಂಥ, ನಾನು ಇವತ್ತು ಕನ್ನಡ ಪ್ರೊಫೆಸರ್ ಆದರೂ ಕನ್ನಡದಲ್ಲಿ ಇರ್ತಕ್ಕಂಥ ಹಿಡಿತ ನನ್ನ ಗಣಿತದಲ್ಲಿಲ್ಲ. ಮತ್ತೆ PhD ಮಾಡಿಕೊಂಡು ಗೈಡ್ ಮಾಡಿ ಡಾಕ್ಟರೇಟ್ ಆಗಿರೋದ್ರ ನನ್ನ ಶಿಷ್ಯರು. ಯಾಕಂದ್ರೆ ಕನ್ನಡದಲ್ಲಿ ಅಂತ ಒಂದು ತಾಕತ್ತಿದೆ, ಒಂದು ದಮ್ಮಿದೆ. ಎಕ್ಸ್ಪೆಷಲಿ ಇಲ್ಲಿ ಏನಾದರೂ ಇಂಜಿನಿಯರಿಂಗ್ ಓದ್ತಿರೋರು, BA BCom BSc ಓದ್ತಿರೋ ವಿದ್ಯಾರ್ಥಿಗಳಿದ್ರೆ, ನೀವು ದಯವಿಟ್ಟು KAS IAS ಅನ್ನು ಆಯ್ಕೆ ಮಾಡ್ಕೊಳ್ಳಿ. IAS KS ಅಲ್ಲಿ ವಿಶೇಷವಾಗಿ ಕನ್ನಡನ ತಗೊಳ್ಳಿ. ಕನ್ನಡನ ತಗೊಂಡ್ರೆ ನೀವು ಕ್ವಾಲಿಫೈ ಆಗ್ಲಿಕ್ಕೆ ಒಂದಷ್ಟು ಅವಕಾಶಗಳು ಸಿಗ್ತವೆ. ಅದರ ಆಳ ಮಾಡತಕ್ಕಂಥ ಮನಸ್ಥಿತಿಯಲ್ಲಿ ಮಾತ್ರ ಆಗತ್ತೆ, ಶೋಕಿ ಹೋದ್ರೆ ಆಗೋದಿಲ್ಲ. ಹಾಗಾಗಿ ಒಂದಷ್ಟು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಕನ್ನಡದ ಬಗ್ಗೆ ಹೇಳಬೇಕು.
ಇವತ್ತು ದುನಿಯಾ ಮುಟ್ಟಿ ಮೇ ಶಿಶುನಾಳ ಶರೀಫರ ಗೀತೆಗಳಾಗ್ಲಿ, ನಮ್ಮ ಕನಕದಾಸರ ಭಕ್ತಿಗೀತೆಗಳಾಗ್ಲಿ, 84 ಜೀವರಾಶಿನ ಹೇಳಿದ್ರಿ ನೀವು ಅಲ್ವಾ ಸರ್? 84 ಜೀವರಾಶಿ, 84 ಲಕ್ಷ ಜೀವರಾಶಿ ದಾಟಿ ಬಂದ ಶರೀರ ನಾನಲ್ಲ ನನ್ನದಲ್ಲ ಆಸೆ ಹೇಳೋದಿಲ್ಲ. ಅದನ್ನ ಕನಕದಾಸರು ಆವಾಗಿನ ಕಾಲದಲ್ಲಿ ಹೇಳಿದ್ದಾರೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಮತ್ತೆ ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಕೇಳಿರ್ತೀರಾ? ಇವರು ಕೊಪ್ಪಳದ ಸ್ವಾಮೀಜಿಯವರಿದ್ದಾರೆ, ಅವ್ರದ್ದು ಕೊಪ್ಪಳದ ಸ್ವಾಮೀಜಿಯವರ ಹೆಸರು ಕೇಳಿರ್ತೀರಾ? ಯಾಕೆ ಹೇಳ್ತಾ ಇದ್ದೀನಿ ಅಂತ ಸ್ನೇಹಿತರೆ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನಾವು ಸಂಜೆ ಯಾವಾಗಾದ್ರೂ ಬಿಡುವಿದ್ದಾಗ ಒಂದು ಅರ್ಧ ಗಂಟೆ, ಜಸ್ಟ್ 30 ಮಿನಿಟ್ಸ್, ಕೇವಲ 30 ನಿಮಿಷ ನಿಮ್ಮ ಮೊಬೈಲ್ನಲ್ಲೋ ಅಥವಾ ಟಿವಿನಲ್ಲೋ ಯೂಟ್ಯೂಬ್ ಮುಖಾಂತರ ಅಲ್ಲಿ ಕಳಿಸ್ಬಿಟ್ಟು ಒಂದು ಅರ್ಧ ಗಂಟೆ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ, ಗವಿಸಿದ್ದೇಶ್ವರ ಸ್ವಾಮಿಗಳು ಕೊಪ್ಪಳದವ್ರದು, ಕರ್ಜಿ ಸಾಹೇಬ್ರದಿದೆ, ಬೇಕಾದಷ್ಟಿದೆ. ನಿಮ್ಮ ಆಯ್ಕೆಗಳ ಮೇಲೆ ಹೋಗುತ್ತೆ ಅಷ್ಟೇ. ಅದು ಇವತ್ತು ಮಾತಾಡೋರು ಬಹಳ ಜನ ಬರ್ತಿದ್ದಾರೆ, ಮಾತು ಕೇಳಿಸ್ಕೊಳ್ಳೋಂಥ ಕಿವಿಗಳು ಕಡಿಮೆ ಆಗ್ತಾ ಇದೆ. ಪ್ರಶ್ನೆ ಬಾಯಿಗಳು ಜಾಸ್ತಿ ಆಗಿ ಕಿವಿಗಳು ಕಡಿಮೆ ಆದಾಗ ಕನ್ನಡ ಎಷ್ಟು ದಿವಸ ಜೀವಂತವಾಗಿರುತ್ತೆ ಅನ್ನೋ ಪ್ರಶ್ನೆ ಸಾಹಿತ್ಯ ವಲಯದಲ್ಲಿ ಕಾಣ್ತಾ ಇದೆ. ಯಾಕಂತ ಹೇಳಿಬಿಟ್ಟು ತಿರ್ಚಲಿಕ್ಕೆ ಹೋಗ್ಬಾರ್ದು, ಆ ಸಾಹಿತ್ಯಕ್ಕೆ ಒಂದು ದಮ್ಮಿರತ್ರಿ. ಬಾಗಿಲನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಬಾಗಿಲನ್ನು ತೆರೆದು. ಯಾವ ಚಿತ್ರದ ಹಾಡು? 1960, 1960. ಹ್ಯಾಟ್ಸ್ ಆಫ್ ಮೇಡಮ್, ಹ್ಯಾಟ್ಸ್ ಆಫ್. ಕರೆಕ್ಟ್. 1960, ಇವತ್ತು 2025. 1960 ಆ ಕಡೆ 40 ವರ್ಷ, ಈ ಕಡೆ 25 ವರ್ಷ. 65 ವರ್ಷದ ಹಿಂದೆ ನಮ್ಮೆಲ್ಲರ ಪ್ರೀತಿಯ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತ ಕನಕದಾಸದಲ್ಲಿ ಅಭಿನಯ ಮಾಡಿ ಹಾಡನ್ನು ಹೇಳಿದ್ದಾರೆ. ಇವತ್ತಿಗೂ ಬಾಗಿಲನ್ನು ತೆರೆದು 65 ವರ್ಷದ ಹಿಂದಿನ ಹಾಡು ಇವತ್ತಿಗೂ ಜೀವಂತವಾಗಿದೆ, ಮೆಲುಕು ಹಾಕ್ತೀವಿ ಅಂತ ಹೇಳಿದ್ರೆ ಆ ಕನ್ನಡಕ್ಕೆ, ಆ ಕನ್ನಡ ಸಾಹಿತ್ಯಕ್ಕೆ ಅಂತ ಒಂದು ತಾಕತ್ತಿದೆ, ಒಂದು ದಮ್ಮಿದೆ. ಹಳೆದನ್ನು ಯಾಕೆ ಬರೀತಾ ಇದೀವಿ ನನಗೆ ಪ್ರಶ್ನೆ ಬರ್ತಾ ಇಲ್ಲ. ಕೇಳು ತ್ರಾಸ ಗತಿ, ಕೇಳು ಬೇಡನಲ್ಲ, ಸೋ ಫ್ರಮ್ ಸೋ ನೋಡು. ಆದ್ರೆ ಉಮಾಶ್ರೀಯನ್ನ ನೀವು ದೇವನೂರು ಮಹಾದೇವರವರ ಒಡಲಾಳದಲ್ಲಿ ಸಾಕವ್ವನ ಪಾತ್ರದಲ್ಲಿ ಜೀವ ತುಂಬುತ್ತಾರಲ್ಲ ಉಮಾಶ್ರೀ ಅಕ್ಕ, ಅದನ್ನು ನೋಡೋಣ. ಈಗ ಹಾಡುಗಳನ್ನ ಎಂಜಾಯ್ ಮಾಡ್ಬೇಕ್ರಿ. 2 ಪುಟಾಣಿ ಮಕ್ಕಳು ಇಷ್ಟು ಸೊಗಸಾಗಿ ಹೇಳಿದ್ರು. ಅವರ ಪೇರೆಂಟ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತೆ ಅವರ ಪೇರೆಂಟ್ಸ್ಗಳಲ್ಲಿ ವಿನಂತಿ, ಅವೆರಡೂ ಮಕ್ಕಳ ಪ್ರತಿಭೆಗಳನ್ನು ಸಂಗೀತದ ಕಡೆಗೆ ಜಾಸ್ತಿ ಒಲವನ್ನು ಕೊಡಿ. ದಯವಿಟ್ಟು ನೀಟು ಸಿಇಟಿ ಸಾಫ್ಟ್ವೇರ್ ಡಾಕ್ಟರ್ ಬೇಡ. ಒಂದಷ್ಟು ನಮಗೆ ಹಾನುಗಳಲ್ಲಿ ಓಕೆ ಈಗ ನೋಡಿ ಎಂಜಾಯ್ ಮಾಡೋದ್ಮೇಲೆ ಹೋಗುತ್ತೆ ಹಾಡು. ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಂಗ್ ಡಾಂಗ್ ಅಂತ ಏನೋ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಓಕೆ, ಆ ಡ್ಯಾನ್ಸ್ ಬೇಕು ಸರ್, ಮಾಡೋಣ, ಪಟಾಕಿ ನೋಡಿ ಅಣ್ಣ, ನಮ್ಗೆ ಖುಷಿ ಆಯ್ತು ಸರ್, ಹುರ್ಕ್ ನೋಡಿ ಎಂತ ಪಟಾಕಿ ಹೊಡೆದು ಮಾರ ಹಾಕು. ಯು ಸಿ ದಟ್ ಜೋಶ್, ಯು ನೋ, ವಿ ಕ್ಯಾನಾಟ್ ಬೈ, ವಿ ಕ್ಯಾನಾಟ್ ಪರ್ಚೇಸ್, ಇಟ್ ಶುಡ್ ಕಮ್ ಫ್ರಮ್ ಹಾರ್ಟ್. ಅದು ಅಲ್ಲಿ ಬರ್ಬೇಕದು. ಆ ಹೆಣ್ಮಕ್ಳು ಗಂಡು ಮಕ್ಳೆಲ್ಲ ಅಲ್ಲೆಲ್ಲರೂ ಜೊತೆಗೆ ಹೋದಾಗೆಲ್ಲ ಒಂಥರ ಡ್ಯಾನ್ಸ್ ಮಾಡ್ತಾ ಇದ್ರು. ಒಂದ್ ರೀತಿ ಸಂಭ್ರಮ ಕಂಡ್ರಿ ಅದು. ವಿ ಕ್ಯಾನಾಟ್ ಪರ್ಚೇಸ್ ಸಮರ್ ಎಲ್ಸ್. ಶಾಂತಾಲ್ ಟೆಕ್ಸ್ಟೈಲ್ ಹೋದ್ರೆ ಸಿಗಲ್ಲ, ಅದು ಇಲ್ಲಿಂದ ಬರ್ಬೇಕಾಗತ್ತೆ. ಇರ್ಲಿ ಬಿಡಿ. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವರಾಸಿ ಹಾಸಿರಬೇಕು, ತಂಗಾಳಿ ಜೋಗುಳವ ಹಾಡಲೇಬೇಕು, ಬಂಗಾರದ ಹೂವೆ ನೀನು. ಅದು ನಾನು ಹೇಳ್ತಿ.
ಬಂಗಾರದ ಹೂವೆ ನೀನು ನಗುತ್ತಿರಬೇಕು, ನನ್ನ ಜೊತೆ ಇರಬೇಕು. ಓಡುವ ನದಿ ಸಾಗರವ. ಅಮ್ಮ ಈ ಹಾಡು ಕೇಳಿದಿರಲ್ಲ, ಈ ಥರದ ಇವತ್ತು ಹೋಗ್ತಾ ಇದೆ. ಯಾಕೆ ಹೇಳಿದ್ರೆ ನಾವು ಫಾಸ್ಟ್ ಟೆಕ್ನಾಲಜಿ, ಆಮೇಲೆ ಇವತ್ತು ಪರಿಸ್ಥಿತಿನೂ ಹಾಗೆ ಹೋಗ್ತಾ ಇದೆ. ಶಿಕ್ಷಣದ ಬಗ್ಗೆ ವ್ಯಾಮೋಹ ಬರ್ತಾ ಇಲ್ಲ ನಮಗೆ. ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾರಂತೆ, 33 ಪಾಸ್ ಮಾರ್ಕ್ಸ್ ಮಾಡ್ತಾರಂತೆ. ನಮ್ಮ ಪ್ರಶ್ನೆ 33 ಮಾಡಿ 35 33 ತೆಗೆದ್ರೆ ಪಾಸ್ ಅನ್ನೋ ಬದಲು 20 ತೆಗೆದ್ರೆ ಪಾಸ್ ಅಂತ ಮಾಡಯ್ಯ, ಫೇಲ್ ಆಗಲ್ವಲ್ಲ. ಮತ್ತೆ ಯಾಕೆ 2ರ ಚೌಕಾಶಿ ಮಾಡಿಕೆಂತಿ 35 36? ಅದು ಯಾವ ಮಾನದಂಡ? ವಾಟ್ ಈಸ್ ದ ಥಿಯರಿ ಬಿಹೈಂಡ್ ದಟ್ ಪ್ಲಾನ್ ಪ್ರೋಗ್ರಾಮ್? ಚಿಂತನೆಗಳಿಲ್ಲ, ಕೇವಲ ಕ್ಷಣಿಕ ಚಪ್ಪಾಳೆಗೋಸ್ಕರ ಒಂದಷ್ಟು ದರಿದ್ರ ಭರವಸೆಗಳನ್ನ ಕೊಡ್ತಾ ಅಂಧಕಾರದಲ್ಲಿ ನೂಗ್ತಾರೆ. ಉದಾಹರಣೆಗೆ ಹೆಂಗೆ ಬೇಕಾದ್ರೂ ತಿಳಿಸ್ತಾರೆ. ನಮ್ಮ ಮನಸ್ಥಿತಿ ಹೆಂಗಿದೆ ನಾನು ನೋಡ್ಬೇಕಾಗತ್ತೆ. ನೀವು ಸರ್ವಜ್ಞನ ವಚನ ಕೇಳಿದ್ದೀರಾ, ಕರೆಯದೆ ಬರುವವನ, ಬರಿಗಾಲಲ್ಲಿ ನಡೆಯುವವನ, ಓದದೆ ಬರೆಯುವವನ ಕರೆದು, ಹೇಳಿ ಸರ್, ಕರೆದು ಹೊಡಿಯಂದ ಡ್ಯಾಶ್. ಆ ಡ್ಯಾಶ್ ಏನದು? ಕೆರ. ಕರೆದು ಕೆರದಲ್ಲಿ ಹೊಡೆಯಂದ ಸರ್ವಜ್ಞ. ರೀ, ನನ್ನ ಚಪ್ಪಳೆ ಹೊಡೆಸ್ಕೊಳ್ಳೋದಕ್ಕೆ ಕೆರ ಅಂತ ಹೇಳಿದ್ರೆ ಸ್ಲಿಪ್ಪರ್ ಅಲ್ಲ ಕಣ್ರಿ. ಕೆರದಲ್ಲಿ ಹೊಡಿಯಂದ, ಅದು ಚಪ್ಪಲಿ ಅಲ್ಲ, ಸ್ಲಿಪ್ಪರ್ ಅಲ್ಲ. ಯಾವ ವ್ಯಕ್ತಿ ಕರೆಯದೇ ಬರುವವನ ಅಂತವಲ್ಲ, ನಮ್ಗೆ ವಿ ಶುಡ್ ಥಿಂಕ್ ಇನ್ ಪಾಸಿಟಿವ್ ವೇ. ಸಕಾರಾತ್ಮಕ ವಿಚಾರಗಳು ನನ್ನ ಮನಸ್ಸಿನಲ್ಲಿ ಫಸ್ಟ್ ಪಾಸಿಟಿವ್ ಬರಬೇಕು. ನನ್ನ ಮಗಳು ಸೈಕಲ್ ಕೇಳ್ತಾಳೆ, ತಾತ ಒಂದು ಸೈಕಲ್ ಕೊಡ್ಸು ಅಂತ. ಅಯ್ಯೋ ಪುಟ್ಟಿ ಬಿದ್ದುಬಿಟ್ರೆ ಅಂದ್ರೆ ಸೈಕಲ್ ಯಾವಾಗಲಿ ಕಡಿತಾಳು. ಫಸ್ಟ್ ಯಾಕೆ ಬಿದ್ದುಬಿಟ್ರೆ ಬೀಳಲ್ಲ ಅಂತ ಕೊಡಿಸ್ಬೇಕು ನಾನು. ಬಿದ್ದುಬಿಟ್ರೆ, ಒಂಚೂರು ರಕ್ತ ಬಂದ್ರೆ, ಕಾಲು ಮುರಿದ್ರೆ, ಈ ಥರದ್ದೆಲ್ಲ ನೆಗೆಟಿವ್ ಥಾಟ್ಸ್ ಅಂತೀವಲ್ಲ, ಈ ಥರದ್ದು ಬರಬಾರ್ದಂತ ಅರ್ಥದಲ್ಲಿ ಕರೆಯದೇ ಬರುವವನಂದ್ರೆ ಆ ಥರದಲ್ಲಿ ಇರತ್ತೆ. ಸುಮ್ಮನೆ ಯಾವನು ಯಾರದ ಮನೆ ಉಣ್ಣಾಕ್ ಹೋಗಂಗಿಲ್ರಿ. ಕರೆಯದೇ ಆ ಸೆನ್ಸ್ ನಾನು ತುಂಬ ಆಳ್ವಾಗಿ ಹೋಗಲ್ಲ ಇಲ್ಲಿ. ಯಾಕಂದ್ರೆ ನಿಮ್ನೆಲ್ಲ ನೋಡೋದು ಒಂದಷ್ಟು ಕನ್ನಡದ ಮನಸ್ಸುಗಳಿದಾವಲ್ಲ, ಅವನ್ನ ಮೋಸ್ಟ್ಲಿ ಗೊತ್ತಿರತ್ತೆ. ಅದನ್ನು ಯಾಕೆ ಹೇಳ್ತಾ ಇರೋದು, ನೋವಾಗ್ಬಿಡತ್ತೆ. ಕನ್ನಡನ ಪ್ರೀತಿ ಮಾಡಿಸೋರಿಗೆ ನೋವಾಗ. ನಿಂಗೆ ಏನು ಗೊತ್ತಿಲ್ಲ ಹೇಳಿದ್ರೆ ಗಪ್ ಕುಂದಿರ್ಬೇಕು. ಸುಳ್ಳೆ ಪಳ್ಳಿ ತಲೆ ಬಿಸಿ ಮಂಡಿ ಬಿಸಿ ಮಾಡಬಾರ್ದ್ರಿ, ತ್ರಾಸಕತ್ತದ ನಮಗೆ. ಈಗ ಸುಳ್ಳೆ ಪಳ್ಳೆ ಹೇಳಿದ್ರಿ, ಕೆರದಲ್ಲಿ ಹೊಡೆ ಅಂದ ರೀ ಅಂಥವ್ರನ್ನ. ಕೆರದಲ್ಲಿ ಅಂದ್ರೆ ಕೆರ ಮೀನ್ಸ್ ಕೈಗಳು ಕಣ್ರಿ. ಕೈಗಳನ್ನ ಎತ್ತಿ ಕೈ ಮುಗಿದು ಕರೀತಾನೆ. ಈ ಒಂದಷ್ಟು ಚಪ್ಪಳೆ ಮಾಡ್ಕೊಳ್ಳಂತ ಇವೆಲ್ಲ ವಚನಗಳೆಲ್ಲ ಬೇಜಾರಾಗ್ಬಿಡತ್ತೆ ನಮ್ಗೆ ಕನ್ನಡ ನೋಡ್ತಾ. ಗಗನದಲ್ಲಿ ಮೇಲೆ ಮೇಲೆ ಹಾರುವುದನ್ನು ಕಲಿತೆ, ನೀರಿನಲ್ಲಿ ಮೀನಿನಂತೆ ಈಜುವುದನ್ನು ಕಲಿತೆ. ಎಂತ ದುರಂತ. ಭೂಮಿ ಮೇಲೆ ಬಾಳುವುದನ್ನು ಕಲಿಯಲಿಲ್ಲವೇಕೆ ನಾಗರಿಕ ಮಾನವ. ಎಲ್ರಿ ಹೋದ್ವಿ ಹಾಡುಗಳು, ಸತ್ತು ಹೋಗ್ತಿದವಲ್ರಿ. ಬದುಕನ್ನು ಯಾಕೆ ತಗೊಳ್ತಿಲ್ಲ? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಏನು? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ನನಗೆ ಡಿಎಸ್ಸಿಟಿನಲ್ಲಾದ್ರೂ ಮನೆ ಕಟ್ಕೋ, ಎಲೆಕ್ಟ್ರಾನಿಕ್ಸ್ ಎಲ್ಲ ಮನೆ ಕಟ್ಕೋ, ಚಂದಾಪುರದ ಕಟ್ಟಿಗೆ, ಅತ್ತಿ ಬೇಲೆ ಕಟ್ಟಿಗೆ. ಹಾಲಲ್ಲಾರ ಹಾಕ್ಯ, ನೀರಲ್ಲಾರ ಹಾಕ್ಯ, ಐ ಡೋಂಟ್ ಮೈಂಡ್, ಐ ಡೋಂಟ್ ಕೇರ್. ಹಾಲಾಗ ಹಾಕಿದೆ ಅಂತೇಳಿ ನಾನು ಖುಷಿ ಪಡಲ್ಲ, ನೀರಲ್ಲಿ ಹಾಕಿದೆ ಅಂತಂದ್ರೆ ಡಿಸಪಾಯಿಂಟ್ ಆಗಲ್ಲ. ಮತ್ತೇನು ಮಾಡ್ತೀಯ? ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಅಂದ್ರೆ ಹಾಲಲ್ಲಿ ಹಾಕಿದಾಗ ಕೆನೆ ಹಾಕ್ತೀವಿ,
ಹಂಗಂತ ನೀರಲ್ಲಿ ಹಾಕ್ದಾಗ ಬೇಜಾರಾಗಲ್ಲ. ಮೀನಿನ ಥರ ಸ್ವಿಮ್ ಮಾಡಿಕೊಂಡು ನಂದೇ ಲೋಕದಲ್ಲಿ ನಾನು ಖುಷಿಯಾಗಿರ್ತೀನಿ. ಅಲ್ಲಿ ಮುಗಿಯುತ್ತಾ? ಬದುಕು ಮುಗಿಯಲ್ಲ. ಬದುಕಿದು ಝಟಕ ಬಂಡಿ ಹಂಗೆ ಹೋಗ್ತಾ ಇರತ್ತೆ. ಅವಾಗ ಮತ್ತೆ ಹೇಳ್ತಾರೆ, ಕಲ್ಲಲ್ಲಾದರೂ ನೂಕು ಮುಳ್ಳಲ್ಲಾದರೂ ನೂಕು ರಾಘವೇಂದ್ರ. ಕಲ್ಲಗರ ಹಾಕಯ್ಯ ಮುಳ್ಳಗರ ಹಾಕಯ್ಯ, ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಏನ್ ಮಾಡ್ತೀಯ? ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಳ್ಳಾಗಿ ಹಾಯಾಗಿರುವೆ ರಾಘವೇಂದ್ರ. ಸುಮ್ಮನೆ ಹಾಡು ಕೇಳ್ಕೊಂತ ಹೋಗಬಾರ್ದು. ಅದನ್ನ ವಿ ಶುಡ್ ಫೀಲ್ ಇಟ್. ಒಂಥರ ಗೋಲ್ಗುಪ್ಪ ತಿನ್ನುವಾಗ, ಪಾನಿಪುರಿ ತಿನ್ನುವಾಗ, ಡೊಮಿನಸ್ ತಿಂದು ಅದೆಂಥದ್ದು ಬರುತ್ತಪ್ಪ ಹೇಳಕ್ ಬರಲ್ಲ. ನಮ್ಮ ಹುಡುಗ ತರಿಸ್ತಾ ಮನೆ ಪೀಚಾ ಗೊತ್ತಿಲ್ಲ, ಐ ಕೆನಾಟ್ ಪ್ರೊನೌನ್ಸ್ ಇಟ್ ಪ್ರಾಪರ್ಲಿ. ಸೊ ಈ ಥರದೆಲ್ಲ ಬೇಡ ಅಂತ ಹೇಳ್ತಾ ಇಲ್ಲ. ನೋಡ್ಲಿ, ನೀವು ಯಶ್ ಅಣ್ಣನ್ ನೋಡ್ರಿ, ಸುದೀಪ್ ಅಣ್ಣನ್ ನೋಡ್ರಿ, ರಚಿತಾ ರಾವ್ ಅಕ್ಕನ್ ನೋಡ್ರಿ, ದರ್ಶನ್ ಅಣ್ಣನ್ ನೋಡ್ಕೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ. ಅದರ ಜೊತೆಗೆ ಒಂದಷ್ಟು ಕನ್ನಡದ ಕವನಗಳನ್ನ, ಸಾಹಿತ್ಯನ ಓದಬೇಕು, ತಿಳ್ಕೋಬೇಕು. ದುನಿಯಾ ಮುಟ್ಟಿನೇ ಮಂಕು ತಿಮ್ಮನ ಕಗ್ಗ. ನಾನು ಹೇಳೋದಿಷ್ಟೇ, ಒಂದಷ್ಟು ಎರಡು ಪುಟಾಣಿಗಳು ನನ್ನ ನಿನ್ನ ಕಣ್ಮುಂದೆನಿದೆ ಕಂಡ್ರೆ ಅವ್ರ ಪ್ರೊನೌನ್ಸಿಯೇಷನ್ ಎಷ್ಟು ಚಂದ ಇತ್ತು ರೀ. ಆ ಎರಡು ಪುಟಾಣಿ ಮಕ್ಕಳು MA ಕನ್ನಡ ಮಾಡಿದಾರ, MA PhD ಮಾಡಿದಾರ. ಪ್ರೊನೌನ್ಸಿಯೇಷನ್ ಹೆಂಗಿದೆ? ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಓದಿದ್ದು 3ನೇ ಕ್ಲಾಸು. ಕವಿರತ್ನ ಕಾಳಿದಾಸರ ಪ್ರೊನೌನ್ಸಿಯೇಷನ್ ಹೆಂಗಿರುತ್ತೆ ಕನ್ನಡದಲ್ಲಿ? ಇಷ್ಟು ಸ್ಪಷ್ಟ ಹೇಳ್ತಾನೆ. ಆ ಉಚ್ಚಾರಣೆಗಳು ಬಗ್ಗೆ. ಗಂಗೂಬಾಯಿ ಹಾನಗಲ್ಲು ಅಮ್ಮ ಓದಿದ್ದು 4ನೇ ಕ್ಲಾಸ್ ಕಂಡ್ರಿ. ಸಂಗೀತನ ಇಷ್ಟು ಸೊಗಸಾಗಿ ಹೇಳ್ತಾ ಇದ್ರು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಮ್ಯೂಸಿಕ್ ಯೂನಿವರ್ಸಿಟಿಗೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ಲು ಮ್ಯೂಸಿಕ್ ಯೂನಿವರ್ಸಿಟಿ ಅಂತ ಇಟ್ಟಿದ್ದಾರೆ. ಅದಕ್ಕೊಂದು ಸಾಧನೆ ಇರುತ್ತೆ, ಶ್ರಮ ಇರುತ್ತೆ, ಬೆವರು ಇರುತ್ತೆ. ಖಾಲಿ ಪಿಲ್ ಇಡಂಗಿಲ್ರಿ. ಇವತ್ತು ರಾಜ್ಕುಮಾರ್ ನನ್ನ ರಿಲೇಟಿವ ಅಥವಾ ಶಿವರಾಜ್ ಕುಮಾರ್ ನನಗೆ ದುಡ್ಡು ಕೊಟ್ಟು ನನ್ನನ್ನು ಹೊಗಳು ಅಂತ ಹೇಳ್ತಾನ? ಇಲ್ವಲ್ಲ, ನನಗೇನು ಫೋನ್ ಪೇ ಮಾಡಿದಾನ? ಒಪ್ಕೋಬೇಕಾಗತ್ತೆ. ಆ ಪ್ರೊನೌನ್ಸಿಯೇಷನ್ಗಳು ಎಷ್ಟು ಸ್ಪಷ್ಟ ಹೇಳ್ತಾನೆ. ಅವ್ರು ಒಂದು ಧರ್ಮಸ್ಥಳದಲ್ಲಿ ಇನ್ನೂ ನೆನಪಿದೆ, ಕನಕದಾಸ್ ಹೇಳಿದ್ದು ನನಗೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮೂಕ ವಿಸ್ಮಯರಾಗ್ತಾರೆ. ದೀನ ನಾನು ಸಕಲ ಲೋಕಕ್ಕೆ ದಾನಿ ನೀನು. ಆ ಕನ್ನಡನ ಪ್ರೊನೌನ್ಸಿಯೇಷನ್ ರಾಜ್ಕುಮಾರ್ ಕೇಳೋದು ಒಂದು ಇಂಪಪ್ಪ. ಹಂಗಂತೇಳಿ ನೀನು ಯಶನ್ ಪಿಕ್ಚರ್ ನೋಡ್ಬೇಡ ಅಂತ